ಪ್ರೈಸಲು ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ. ಪ್ರಿಯರೇ, ಅನುದಿನದ ವಾಕ್ಯ ಭಾಗಕ್ಕಾಗಿ ನಿಮ್ಮನ್ನ ಸ್ವಾಗತಿಸ್ತಿದ್ದೀನಿ. ಬನ್ನಿ ದೇವರ ವಾಕ್ಯವನ್ನ ಓದಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನ. ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಪ್ರಿಯರೇ, ನಿಜವಾದ ಧನ್ಯರು ಯಾರು? ದೇವರ ವಾಕ್ಯವು ಹೀಗೆ ನಮಗೆ ಹೇಳ್ತಿದೆ, ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನು ಎಂಬುದಾಗಿ ವಾಕ್ಯವು ನಮಗೆ ಬೋಧಿಸ್ತಿದೆ. ಹಾಗಾದ್ರೆ ಅನೇಕ ಜನ ತಾವು ಮಾಡುವಂತ ಕಾರ್ಯದ ಮೇಲೆ ಆಧಾರ ಪಟ್ಟು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ, ಇದರಿಂದ ನಾನು ಧನ್ಯತೆಯನ್ನು ಹೊಂದ್ಕೋಬಹುದು, ಅಥವಾ ನೀತಿವಂತನಾಗಿದ್ದೀನಿ, ಅಥವಾ ಜನರು ಮೆಚ್ಚುವಂತ ನಾನು ಕಾರ್ಯಗಳನ್ನ ಮಾಡ್ತಾ ಇದ್ದೀನಿ, ಆದ್ರಿಂದ ಇದು ದೇವರಿಗೆ ಇಷ್ಟ ಆಗ್ಬೋದು ಎಂಬುದಾಗಿ ತಮ್ಮ ಪುಣ್ಯ ಕ್ರಿಯೆಗಳ ಮೇಲೆ ವಿಶ್ವಾಸ ಇಟ್ಟುಕೊಳ್ಳೋರ್ನ ನಾವು ನೋಡಿದ್ದೀವಿ. ಅನೇಕ ಜನ ದಾನ ಧರ್ಮ ಮಾಡ್ತಾರೆ, ಅದು ಒಂದು ಪುಣ್ಯವಾದ ಕೆಲಸ ಅಂತ ಹೇಳಿ ತಮ್ಮ ಕ್ರಿಯೆಗಳ ಮೇಲೆ ಅದರ ಮೂಲಕವಾಗಿ ದೇವರನ್ನ ಒಲಿಸಿಕೊಳ್ಳಬಹುದು, ದೇವರು ನಮ್ಮನ್ನ ಒಲಿಯುತ್ತಾರೆ, ನಮ್ಮನ್ನ ಆಶೀರ್ವದಿಸ್ತಾರೆ, ದೇವರು ನನ್ನನ್ನು ಮೆಚ್ಚುತ್ತಾರೆ ಎಂಬುದಾಗಿ ಅನೇಕರು ನೆನೆಸ್ತಾರೆ. ಅನೇಕರು ಬಡವರಿಗೆ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಯಾವುದೋ ಸಾಮಾಜಿಕವಾದ ಕೆಲಸ ಕಾರ್ಯಗಳನ್ನ ಮಾಡುವಂಥದ್ದಾಗಿರ್ಬೋದು. ಇವುಗಳಿಂದ ನಾವು ಪುಣ್ಯವಂತರಾಗಲ್ಲ. ಪ್ರೇರೆ, ಸಭೆಯಲ್ಲೂ ಕೂಡ ನಾವು ನೋಡುವಾಗ ಎಷ್ಟೋ ಜನ ಸೇವೆಗಳಲ್ಲಿ ಪಾಲು ತೆಗೆದುಕೊಳ್ತಾರೆ, ಸಭೆಗೆ ಬರ್ತಾರೆ, ದೇವರನ್ನ ಆರಾಧನೆಯಲ್ಲಿ ಪಾಲು ತೆಗೆದುಕೊಳ್ತಾರೆ, ಮತ್ತು ದೇವರ ರಾಜ್ಯದಲ್ಲಿ ಕಾಣಿಕೆ ಮೂಲಕವಾಗಿ ದೇವರ ರಾಜ್ಯದಲ್ಲಿ ಸೇವೆಗಾಗಿ ಸಹಾಯ ಮಾಡುವವರಿದ್ದಾರೆ. ಮತ್ತೆ ಈ ರೀತಿಯಾಗಿ ಸೇವೆಗಳಲ್ಲೂ ಪಾಲು ತೆಗೆದುಕೊಳ್ಳುವಂತ ಅನೇಕ ಜನರನ್ನು ನಾನು ನೋಡ್ತೀವಿ. ಅವ್ರು ಏನಾದರೂ ಚರ್ಚಲ್ಲಿ ಕೆಲಸ ಕಾರ್ಯಗಳನ್ನ ಮಾಡೋದಾದ್ರೆ ಒಂದು ಜವಾಬ್ದಾರಿಕೆ ವಹಿಸಿಕೊಂಡು, ನಾನು ಇಷ್ಟು ಸೇವೆಯಲ್ಲಿ ಪಾಲು ತೆಗೆದುಕೊಳ್ತಾ ಇದ್ದೀನಿ, ನನ್ನ ಸೇವಕರ ಜೊತೆ ಇಷ್ಟು ಸೇವೆಗಳಲ್ಲೆಲ್ಲ ಅವ್ರ ಜೊತೆ ಅಡ್ಡಾಡ್ತಾ ಇದ್ದೀನಿ, ಆದ್ರಿಂದ ದೇವರು ನನ್ನ ಹೆಚ್ಚಾಗಿ ಆಶೀರ್ವದಿಸ್ತಾನೆ, ಈ ಕಾರ್ಯಗಳನ್ನ ನೋಡಿ ದೇವರು ನನ್ನ ಮೆಚ್ಚಬಹುದೇನೋ, ನಾನು ಹೆಚ್ಚಾಗಿ ಕಾಣಿಕೆ ಕೊಡೋದ್ರಿಂದ, ಹೆಚ್ಚಾಗಿ ನಾನು ಈ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡೋದ್ರಿಂದ ಅಂತ ಹೇಳಿ ಪುಣ್ಯ ಕಾರ್ಯಗಳ ಮೇಲೆ ಆಧಾರ ಪಡ್ತಾರೆ. ಪ್ರಿಯರೇ, ನಿಜವಾದ ಧನ್ಯರು, ನಿಜವಾದ ನೀತಿವಂತರು ಯಾರು ಎಂಬುದಾಗಿ ಸ್ವಾಮಿ ಹೇಳ್ತಿದ್ದಾರೆ. ಏನಂತಂದ್ರೆ, ಯಾರು ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗಲಿಕ್ಕಾಗಲ್ಲ. ಹಾಗಾದ್ರೆ ದೇವರು ಯಾರನ್ನ ನೀತಿವಂತರೆಂಬುದಾಗಿ ಕರೀತಾನೋ, ನೀತಿವಂತರೆಂಬುದಾಗಿ ಎಣಿಸ್ತಾನೋ ಅವ್ರು ನಿಜವಾದ ಧನ್ಯರಂತೆ. ಹಾಗಾದ್ರೆ ನಾವು ಮಾಡುವಂತ ಸೇವೆ ಆಗಿರ್ಬೋದು, ನಾವು ಕೊಡುವಂತ ಕಾಣಿಕೆಗಳಾಗಿರ್ಬೋದು, ಅಥವಾ ನಾವು ಮಾಡುವ ಕೆಲಸ ಕಾರ್ಯಗಳಾಗಿರ್ಬೋದು, ಅಥವಾ ನಾವು ಮಾಡುವ ದಾನ ಧರ್ಮಗಳಾಗಿರ್ಬೋದು, ಇತರರಿಗೆ ಯಾವುದೋ ಒಂದು ಸಹಾಯ ಮಾಡಿದ ಕಾರ್ಯ ಆಗಿರ್ಬೋದು, ಇವುಗಳಿಂದ ನಾವು ನೀತಿವಂತರಾಗಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ನೀತಿವಂತರು ಎಂಬುದಾಗಿ ನೆನೆಸುವಾಗ ಅದು ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ನೀತಿವಂತರಾಗಲ್ಲ. ಆದ್ರೆ ನಾವು ನೀತಿವಂತರು ಯಾವಾಗ ಆಗ್ತೀವಿ ಅಂತಂದ್ರೆ, ಯಾವಾಗ ನಾವು ಯೇಸು ಕ್ರಿಸ್ತನನ್ನ ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಂಡು, ಯಾವಾಗ ನಾವು ಯೇಸು ಕ್ರಿಸ್ತನು ನಮಗಾಗಿ, ನಮ್ಮ ಪಾಪಗಳಿಗಾಗಿ ಸಿಲ್ವೆ ಮೇಲೆ ಪ್ರಾಣ ಕೊಟ್ಟು ರಕ್ತ ಸುರಿಸಿ ಆತನ ಪಾಪಗಳ ನಿಮಿತ್ತವಾಗಿ ಆತನು ಸತ್ತನು, ಹೂಣಲ್ಪಟ್ಟನು, ಮೃತ್ಯುಂಜಯನಾಗಿ 3ನೇ ದಿನದಲ್ಲಿ ಜೀವಸಹಿತವಾಗಿ ಎದ್ದು ಬಂದಿದ್ದಾನೆ, ತಂದೆಯ ಬಲಪಾಸದಲ್ಲಿ ಕುಳಿತುಕೊಂಡು ನನಗಾಗಿ ಪ್ರಾರ್ಥಿಸ್ತಿದ್ದಾನೆ ಎಂಬುದಾಗಿ ಈ ಸತ್ಯವನ್ನ ಅರಿತೀವೋ, ಯಾವಾಗ ನಾವು ಪಾಪಿಗಳು ಎಂಬುದಾಗಿ ನಮ್ಮ ಪಾಪಗಳನ್ನ ಅರಕೆ ಮಾಡಿ ಬಿಟ್ಟು ದೇವರಿಂದ ಕ್ಷಮಾಪಣೆನ ಕೇಳ್ಕೊಳ್ತೀವೋ, ಅದ್ರ ಮೂಲಕವಾಗಿ ನಾವು ನೀತಿವಂತರಾಗ್ತೀವಿ. ಪ್ರೇರೆ, ಅಂದ್ರೆ ಯೇಸು ಕ್ರಿಸ್ತನು ಸಿಲುವೆ ಮೇಲೆ ಸುರಿಸಿದಂತ ರಕ್ತದ ಮೂಲಕವಾಗಿ ನಾವು ನೀತಿವಂತರಾಗಿದ್ದೀವಿ ಹೊರತು ನಾವು ಪುಣ್ಯ ಕ್ರಿಯೆಗಳಿಂದ ನೀತಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸು ಕ್ರಿಸ್ತನು ಮೇಲೆ ವಿಶ್ವಾಸ ಇಟ್ಟು, ಆತನ ಮೇಲೆ ನಂಬಿಕೆಯಲ್ಲಿ ವಿಶ್ವಾಸ ಇಟ್ಟು, ವಿಶ್ವಾಸ ಮಾರ್ಗದಲ್ಲಿ ಯಾರೆಲ್ಲ ನಡೀತಾರೋ, ವಿಶ್ವಾಸದಲ್ಲಿ ಕಾರ್ಯಗಳನ್ನ ಮಾಡ್ತಾರೋ ಅವರು ನಿಜವಾದ ಧನ್ಯರಂತೆ. ಪುಣ್ಯ ಕ್ರಿಯೆಗಳು ಮಾಡುವವರೆಲ್ಲ ನೀತಿವಂತರಾಗಕ್ಕಾಗಲ್ಲ, ಪುಣ್ಯ ಕ್ರಿಯೆಗಳು ಮಾಡಿದವರೆಲ್ಲರೂ ಧನ್ಯರಾಗ್ಲಿಕ್ಕಾಗಲ್ಲ. ಆದ್ರೆ ಪುಣ್ಯ ಕ್ರಿಯೆ ಇಲ್ಲದೆ ಯಾರು ನೀತಿವಂತರಾಗಿರ್ತಾರೋ ಅವರು ಧನ್ಯರಂತೆ. ಅಂದ್ರೆ ನಾವು ಮಾಡುವ ಪ್ರಾರ್ಥನೆ ಆಗಿರ್ಬೋದು, ಸೇವೆ ಆಗಿರ್ಬೋದು, ಅಥವಾ ಬೇರೆ ಕಾರ್ಯಗಳಾಗಿರ್ಬೋದು, ಇದ್ರ ಮೇಲೆ ಆಧಾರ ಪಟ್ಟು ನಾನು ನೀತಿವಂತನಾಗಿದ್ದೀನಿ, ಇದರಿಂದ ನನ್ನನ್ನು ಆಶೀರ್ವದಿಸ್ತಾರೆ ದೇವರು ಎಂಬುದಾಗಿ ನಂಬೋದಾದ್ರೆ ನಿಜವಾಗ್ಲೂ ಕೂಡ ನಮ್ಮನ್ನು ನಾವು ಮೋಸಪಡಿಸ್ಕೊಂಡಿದ್ವಿ. ನೋಡಿ, ಅಬ್ರಹಾಮನ ಜೀವಿತದಲ್ಲಿ ನಾವು ನೋಡ್ತೀವಿ ಪ್ರೇರೆ,
ಅಬ್ರಹಾಮನು ನಂಬಿಕೆಯಿಂದ ನೀತಿವಂತನೆಂಬುದಾಗಿ ಎಣಿಸಲ್ಪಟ್ಟ ಹೊರತು ಆತನು ಪುಣ್ಯ ಕ್ರಿಯೆಗಳಿಂದ ಆತನು ನೀತಿವಂತನೆಂಬುದಾಗಿ ಎಣಿಸಲ್ಪಡಲಿಲ್ಲವಂತೆ. ಹಾಗಾಗಿ ದೇವರ ವಾಕ್ಯ ಹೇಳ್ತದೆ, ಅವನು ದೇವರನ್ನ ನಂಬಿದನು, ಆ ನಂಬಿಕೆ ಅವನ ಲೆಕ್ಕಕ್ಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಅಂತ ವಾಕ್ಯ ಹೇಳ್ತದೆ. ನಾವು ದೇವರನ್ನ ನಂಬಬೇಕು ಮತ್ತು ದೇವರ ಚಿತ್ತಾನುಸಾರವಾಗಿ ನಾವು ಕೆಲಸ ಕಾರ್ಯಗಳನ್ನ ಮಾಡೋರಾಗಿರ್ಬೇಕಂದ್ರೆ ದೇವರ ಚಿತ್ತಾನುಸಾರವಾಗಿ ನಾವು ಜೀವಿಸುವವರಾಗಿರ್ಬೇಕು ಮತ್ತು ದೇವರ ಚಿತ್ತಾನುಸಾರವಾಗಿ ನಾವು ನಡೆಯುವವರಾಗಿರ್ಬೇಕು. ಆಗ ಮಾತ್ರ ನಾವು ನಿಜವಾದ ಧನ್ಯರಾಗ್ಲಿಕ್ಕೆ ಸಾಧ್ಯ. ಪ್ರೇರೆ ನೋಡಿ, ದೇವರ ವಾಕ್ಯ ಹೇಳ್ತದೆ, ಕ್ರಿಯೆಗಳಿಂದ ನಾವು ನೀತಿವಂತರಾಗಕ್ಕಾಗಲ್ಲ. ಬರೀ ಕ್ರಿಯೆಗಳಿಲ್ದೆ ಇದ್ರೆ ಸಾಲದು, ನಂಬಿಕೆನೂ ಸಹ ಇರಬೇಕು. ಬರೀ ನಂಬಿಕೆ ಇದ್ರೆ ಸಾಲದು, ನಮಗೆ ನಂಬಿಕೆ ಜೊತೆ ಕ್ರಿಯೆನೂ ಇರಬೇಕು. ಅಬ್ರಹಾಮನು ದೇವರನ್ನು ನಂಬಿದ, ಮತ್ತೆ ದೇವರು ನಂಬಿ ಆತನ ಕ್ರಿಯೆ ಮಾಡ್ದ. ಹಾಗಾಗಿ ನಂಬಿಕೆಯಿಂದ ಮಾಡಿದ ಕ್ರಿಯೆ ಅವನ ಜೀವಿತದಲ್ಲಿ ನೀತಿವಂತನೆಂಬುದಾಗಿ ಎಣಿಸಿದನು ಎಂಬುದಾಗಿ ವಾಕ್ಯ ಭಾಗದಲ್ಲಿ ಹೇಳ್ತದೆ. ಹಾಗಾದ್ರೆ ನಾವು ಒಂದು ವೇಳೆ ಕ್ರಿಯೆಗಳನ್ನ ಮಾತ್ರ ಮಾಡಿ ನಂಬಿಕೆ ದೇವರ ಮೇಲಿಲ್ಲದಿದ್ರೆ ನಾವು ನೀತಿವಂತರಾಗ್ಲಿಕ್ಕೆ ಸಾಧ್ಯ ಇಲ್ಲ, ಅಥವಾ ನಾವು ಧನ್ಯರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ವೇಳೆ ನಾವು ನಂಬಿ ದೇವರನ್ನ ಯಾವುದೇ ನೀತಿಯ ಕಾರ್ಯಗಳನ್ನ, ದೇವರು ಮೆಚ್ಚುವಂತ ಕಾರ್ಯಗಳನ್ನ ನಾವು ಮಾಡದೆ ಹೋದ್ರೆ ನಾವು ಧನ್ಯರಾಗಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಇವತ್ತು ನಮ್ಮ ಜೀವಿತದಲ್ಲಿ ಒಂದು ಹಿಡ್ಕೊಂಡ್ರೆ ಇನ್ನೊಂದು ಹಿಡಿಯಲ್ಲ. ಅಂದ್ರೆ ಒಂದು ಮಾಡಿದ್ರೆ ನಂಬಿಕೆ ಇಟ್ರೆ ಒಳ್ಳೆ ಕ್ರಿಯೆಗಳು ಮಾಡಲ್ಲ, ಒಳ್ಳೆ ಕ್ರಿಯೆಗಳು ಮಾಡಿದ್ರೆ ನಂಬಿಕೆ ಬಿಟ್ಬಿಡ್ತೀವಿ. ಅಂದ್ರೆ ಒಂದ್ರ ಮೇಲೆ ಆಧಾರ ಪಟ್ಟು ನಾವು ಹೋಗ್ತಿರ್ತೀವಿ. ಆಗಿರಬಾರ್ದು ನಮ್ಮ ಜೀವಿತ. ದೇವರು ನಮ್ಮನ್ನ ನೀತಿವಂತನು ಎಂಬುದಾಗಿ ಹೇಗೆ ನೆನೆಸಿದ್ದಾನೆ ಅಂತಂದ್ರೆ ಆತನು ನಂಬಿಕೆಯ ಮೂಲಕವಾಗಿ. ಹಾಗಾಗಿ ಆತನನ್ನ ಯಾರೆಲ್ಲ ನಂಬಿಕೆ ಇಟ್ಟಿರ್ತಾರೋ ಅದ್ರ ಮೂಲಕವಾಗಿ ನಾವು ನೀತಿವಂತರೆಂಬುದಾಗಿ ಎಣಿಸಲ್ಪಟ್ಟಿದ್ದೀವಿ ಹೊರತು ನಮ್ಮ ಪುಣ್ಯ ಕ್ರಿಯೆಗಳಿಂದಲ್ಲ, ನಮ್ಮ ತಂದೆ ತಾಯಿಗಳು ಮಾಡಿದ ಪುಣ್ಯ ಕ್ರಿಯೆಗಳಿಂದಲ್ಲ, ನಾವು ಮಾಡಿದಂಥ ದಾನ ಧರ್ಮಗಳು, ನಮ್ಮ ಭಕ್ತಿಗಳು, ನಮ್ಮ ವಿಶ್ವಾಸಗಳಿಂದ ನಾವು ನೀತಿವಂತರಾಗಿಲ್ಲ. ಹಾಗಾದ್ರೆ ನಾವು ನೀತಿವಂತರಾಗಿದ್ದೀವಿ ಅನ್ನೋದಾದ್ರೆ ಅದು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನೀತಿವಂತರಾಗಿದ್ದೀವಿ. ಇದು ಸತ್ಯ ಯಾವಾಗ ನಾವು ಅರಿತೀವಿ, ಯಾವಾಗ ನಾವು ಕ್ರಿಯೆಗಳಿಂದಲ್ಲ, ನಾನು ದೇವರ ಮೇಲೆ ವಿಶ್ವಾಸ ಇಟ್ಟ ಕಾರಣ ಆತನು ನನಗೋಸ್ಕರ ಶಿಲುಬೆ ಮೇಲೆ ಪ್ರಾಣ ಕೊಟ್ಟಿದ್ದ ಮೂಲಕವಾಗಿ, ರಕ್ತ ಸುರಿಸಿದ ಮೂಲಕವಾಗಿ ಆ ರಕ್ತದಿಂದ ನಾನು ನೀತಿವಂತನಾಗಿದ್ದೀನಿ ಎಂಬುದಾಗಿ ಯಾರೆಲ್ಲ ನಂಬಿ ಆತನ ಮಾರ್ಗದಲ್ಲಿ ನೀತಿ ಕ್ರಿಯೆಗಳು ಮಾಡ್ತಾರೋ ಅವರು ನಿಜವಾದಂತ ನೀತಿವಂತರು ಮತ್ತೆ ಧನ್ಯರಾಗಿದ್ದಾರೆ. ಪ್ರಿಯರೇ, ನೀವಾಗಿದ್ದೀರಾ? ಪ್ರಿಯರೇ, ನಾವಾಗಿದ್ದೀವ? ಬನ್ನಿ ನಾವು ಪರೀಕ್ಷಿಸಿಕೊಳ್ಳೋಣ. ಒಂದು ವೇಳೆ ನಾವು ಆಗಿಲ್ಲದಿದ್ರೆ, ದೇವರೇ, ನಾನು ನನ್ನ ಕ್ರಿಯೆಗಳ ಮೇಲೆ ವಿಶ್ವಾಸ ಇಡಲ್ಲ, ನಿನ್ನ ಮೇಲೆ ವಿಶ್ವಾಸ ಇಡ್ತೀನಿ. ಯಾಕಂದ್ರೆ ನಾನು ಒಳ್ಳೆ ಕ್ರಿಯೆ ಮಾಡ್ಬೇಕಂದ್ರೆ ನಿನ್ನ ಮೇಲೆ ವಿಶ್ವಾಸ ಇಟ್ಟು ಮಾಡೋದ್ರಿಂದ ನಾನು ಪ್ರತಿಫಲ ಕಾಣ್ಲಿಕ್ಕೆ ಸಾಧ್ಯ. ಪುಣ್ಯ ಕ್ರಿಯೆಗಳಿಂದ ನಾನು ನೀತಿವಂತನಾಗಕ್ಕಾಗಲ್ಲ, ಮತ್ತೆ ನನ್ನ ಪುಣ್ಯ ಕ್ರಿಯೆಗಳಿಂದ ನಾನು ನಿನ್ನಿಂದ ಆಶೀರ್ವಾದ ಹೊಂದ್ಕೊಳ್ಳಕ್ಕೆ ಸಾಧ್ಯವಿಲ್ಲ. ಕರ್ತನೆ, ನಾನು ನಂಬಬೇಕು, ನೀನು ಶಿಲುಬೆ ಮೇಲೆ ನನಗಾಗಿ, ನನ್ನ ನೀತಿವಂತನಾಗಿ ಮಾಡುವುದಕ್ಕಾಗಿ ನೀನು ಶಿಲುಬೆ ಮೇಲೆ ಸುರಿಸಿದಂಥ ರಕ್ತದ ಮೂಲಕವಾಗಿ ನಾನು ತೊಳೆಯಲ್ಪಟ್ಟು ನೀತಿವಂತನಾಗಿದ್ದೀನಿ ಎಂಬುದಾಗಿ ಯಾರೆಲ್ಲ ಒಪ್ಪಿಸಿಕೊಡ್ತಾರೋ ಅವರು ನಿಜವಾಗ್ಲೂ ಧನ್ಯರಾಗಿರ್ತಾರೆ. ಬನ್ನಿ ಪ್ರಾರ್ಥಿಸೋಣ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಪ್ರೀತಿ ಸ್ವರೂಪನ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಪುಣ್ಯ ಕ್ರಿಯೆಗಳಿಂದ ನಾವು ನೀತಿವಂತರಲ್ಲಪ್ಪ, ನೀನು ಸುರಿಸಿದಂಥ ರಕ್ತದಿಂದ ನಾವು ನೀತಿವಂತರಾಗಿದ್ದೀವಿ ಸ್ವಾಮಿ. ಹೌದು, ನೀವು ನಮ್ಮನ್ನು ಕರೆದಿದ್ರ ಮೂಲಕವಾಗಿ, ನೀವು ಸ್ವಾಮಿ ನಿಮ್ಮ ರಕ್ತದಿಂದ ನಮ್ಮನ್ನು ತೊಳೆದಿದ್ರ ಮೂಲಕವಾಗಿ ನಾವು ನೀತಿವಂತರಾಗಿದ್ದೀವಿ. ನಮ್ಮ ಪುಣ್ಯ ಕ್ರಿಯೆಗಳಿಂದ ನಾವು ರಕ್ಷಿಸಲ್ಪಟ್ಟಿಲ್ಲ, ನಾವು ಪುಣ್ಯ ಕ್ರಿಯೆಗಳಿಂದ ಸ್ವಾಮಿ ನಾವು ಆಶೀರ್ವದಿಸಲ್ಪಟ್ಟಿಲ್ಲ. ಆದರೆ ಶಿಲುಬೆ ಮೇಲೆ ನೀನು ನಮಗಾಗಿ ಕರ್ತನೆ ಸುರಿಸಿದಂಥ ರಕ್ತದ ಮೂಲಕವಾಗಿ, ಕೊಟ್ಟ ಪ್ರಾಣದ ಮೂಲಕವಾಗಿ ಅಪ್ಪ ಕರ್ತನೆ, ಹೌದು ಸ್ವಾಮಿ, ನಾವು ನೀತಿವಂತರಾಗಿದ್ದೀವಿ, ನಾವು ಧನ್ಯರಾಗಿದ್ದೀವಿ ಸ್ವಾಮಿ. ಕರ್ತನೆ, ಹೌದು ದೇವರೇ, ನಮ್ಮ ಒಳ್ಳೆ ಕಾರ್ಯಗಳಿಂದ ನಾವು ಕರ್ತನೆ ಈ ಸ್ಥಿತಿಗೆ ಬಂದಿಲ್ಲಪ್ಪ. ನಾವು ಈ ಯಾವ ಸ್ಥಿತಿಯಲ್ಲಿ ಇದ್ದೀವೋ ಅದಕ್ಕೆ ಕಾರಣನೇ ನೀನಾಗಿದೆ. ಅದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯನ ಕೇಳಿದ ಮಕ್ಕಳನ್ನು ಆಶೀರ್ವದಿಸು, ಬಲಪಡಿಸು, ಮುನ್ನಡೆಸು. ಯೇಸುವಿನ ನಾಮದಲ್ಲಿ ತಂದೆಯಾದ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮನ್ನ ಆಶೀರ್ವದಿಸಲಿ.